ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಯಾದ ಮೇಲೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಟುತ್ತಾ ಸಾಗ್ತಾ ಇರತಕ್ಕಂಥದ್ದು. ಮಾಡ್ತಕ್ಕಂಥ ಕಾಮಗಾರಿಗಳಿಗೆ ಸರಿಯಾಗಿ ಬಿಲ್ಗಳಾಗ್ತಾ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಗುತ್ತಿಗೆದಾರರು ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗಾಗಲೇ ಮುಗಿದಿರತಕ್ಕಂಥ ಕಾಮಗಾರಿಗಳಿಗೂ ಕೂಡ ಗುತ್ತಿಗೆದಾರರಿಗೆ ಸರಿಯಾಗಿ ಹಣವನ್ನ ಕೊಡ್ತಾ ಇಲ್ಲ. ಮತ್ತೆ ಪೂಜೆಯನ್ನ ಮಾಡಿ ಅಂದ್ರೆ ಗುದ್ಲಿ ಪೂಜೆಯನ್ನ ಮಾಡಿದ್ರಂತಹ ಕಾಮಗಾರಿಗಳು ಬಹಳಷ್ಟು ಒಂದು ವಿಳಂಬವಾಗಿ ಸಾಗ್ತಾ ಇದೆ ಅಂತಕ್ಕಂಥ ಆರೋಪಗಳನ್ನ ಬಹಳಷ್ಟು ದಿನಗಳಿಂದ ವಿಪಕ್ಷಗಳು ಮಾಡ್ತಾ ಬರ್ತಾರೆ. ಆದ್ರೂ ಕೂಡ ಒಂದೊಂದ್ ಕಡೆ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ತಮ್ಮ ತಮ್ಮ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ಅನುದಾನಗಳು ಬಂದಿದೆ, ಮತ್ತೆ ಇನ್ನೆಂದೂ ಕೂಡ ಆಗದೇ ಇರತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳು ಇತ್ತೀಚೆಗೆ ಕೂಡ ಆಗ್ತಾವೆ. ಆದ್ರೆ ವಿನಾಕಾರಣ ವಿಪಕ್ಷಗಳು ಒಂದ್ ಕಡೆ ಸರ್ಕಾರವನ್ನ ದೂರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅಂತಕ್ಕಂಥ ಆರೋಪಗಳನ್ನು ಕೂಡ ಸರ್ಕಾರದ ಪರವಾಗಿ ಅಂದ್ರೆ ಆಡಳಿತ ಪಕ್ಷದ ಶಾಸಕರು ಮಾಡ್ತಾ ಇರತಕ್ಕಂಥದ್ದು. ಆದ್ರೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹೇಳ್ತಾರೆ ಕೋಲಾರದಲ್ಲಿ ಸಾವಿರಾರು ಕೋಟಿ ಅನುದಾನ ಬಂದು ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಕೂಡ ಇತ್ತೀಚೆಗೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಅಂದ್ರೆ ಕಿಸಾನ್ ಒಂದು ಸೆಲ್ ಏನಿದೆ ಆ ಒಂದು ಕಾಂಗ್ರೆಸ್ ವಿಭಾಗದಲ್ಲಿ ಆ ಒಂದು ಸೆಲ್ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿಗೌಡ ಅವರು ಕೋಲಾರದ ವಿಭಾಗದಲ್ಲಿ ಆಗ್ತಾ ಇರತಕ್ಕಂತ ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳು ಬಹಳಷ್ಟು ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತಕ್ಕಂಥ ಒಂದು ಗಂಭೀರ ಸ್ವರೂಪದ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಲಾಸ್ಟ್ ಟೈಮು ಒಂದು ಕೆರೆಯಲ್ಲಿ ಜಗಳ ಆಗಿತ್ತು. ಏನು ವಿಚಾರಕ್ಕೆ ಅಂದರೆ ನಮ್ಮ ಕೆರೆಕಟ್ಟೆ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ. ಆ ಕೆರೆಕಟ್ಟೆ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ನಾನು ಅವತ್ತು ಅವ್ರನ್ನ ಶಾಸಕರಲ್ಲಿ ಮತ್ತು ಇಂಜಿನಿಯರ್ ಕೇಳ್ಕೊಂಡಿದ್ದಷ್ಟೇ. ಸರ್ ಇದು ವರ್ಕ್ ಆರ್ಡ್ರು ಮತ್ತು ವರ್ಕ್ ಎಸ್ಟಿಮೇಷನ್ ಕಾಪಿ ಕೊಡಿ ಅಂತ ಕೇಳಿದ್ದೆ. ಅವ್ರು ಇದುವರೆಗೂ ಕೊಟ್ಟಿರಲಿಲ್ಲ. ನಾನು ಲಾಸ್ಟ್ ವೀಕು ಕಾಲ್ ಮಾಡಿ ಈ ಥರ ಏನಾಗಿದೆ ಸರ್ ವರ್ಕ್ ಆರ್ಡರ್ ಕಾಪಿ ಕೊಡಿ ಅಂದರೆ ಕೊಡಲಿಲ್ಲ. ಈಗ ಮತ್ತೆ ನಾನು ಕಾಲ್ ಮಾಡಿ ಕೇಳಿದಾಗ ಇಂಜಿನಿಯರ್ ಹೇಳ್ತಾರೆ ಇಲ್ಲ ಸರ್ ಅದು ವರ್ಕ್ ಆರ್ಡರ್ ಕಾಪಿ ಮುಗಿದೋಗಿದೆ, ವರ್ಕ್ ಎಸ್ಟಿಮೇಷನ್ ಏನು ಕೊಟ್ಟಿದ್ರೆ ಅವಧಿ ಕೊಟ್ಟಿದ್ದು ಆ ಅವಧಿ ಡಿಸೆಂಬರ್ 31, 2025ಕ್ಕೆ ಮುಗಿದೋಗಿದೆ, ಅದು ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದರು, ಅದಕ್ಕೆ ಕೊಟ್ಟಿದ್ದೀವಿ ಅಂದರು. ಆಯಿತು ಸರ್ ನೀವೇನು ಕೊಟ್ಟಿದ್ದೀರಾ ಕೇಳಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಕಾಂಟ್ರಾಕ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಕಾಂಟ್ರಾಕ್ಟ್ರನ್ನ ಕೇಳಿದಾಗ ಅವನು ಏನೇ ಕೇಳೋಕ್ಕೆ ಹೋದ್ರೂ ಅವಾಚ್ಯ ಶಬ್ದದಲ್ಲಿ ಎಲ್ಲರೂ ನಮ್ಮ ಊರಿನ ಪ್ರತಿಯೊಬ್ಬರು ಬಂದಂಥ ಹಿರಿಯರಿರ್ಬೋದು ಮತ್ತು ಯಾರೇ ಬಂದರೂ ಎಲ್ಲರಿಗೂ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡ್ತಾಯಿದ್ದ. ಅದಕ್ಕೆ ನಾನು ಮತ್ತೆ ಅವರು ನಮ್ಮ ಇಂಜಿನಿಯರ್ ಕಾಲ್ ಮಾಡಿ ಬರಲೇಬೇಕು ಅಂತಂದೆ. ಅವ್ರು ಬಂದು ಮತ್ತೆ ಎಸ್ಟಿಮೇಷನ್ ಕೊಟ್ಟೆ, ಅದೆಲ್ಲ ಕಾಪಿ ಎಲ್ಲ ತೋರಿಸಿ ಇದು ಎಸ್ಟಿಮೇಷನ್ ಎಲ್ಲ ಎಕ್ಸ್ಪೈರಿ ಆಗಿದೆ, ನೆಕ್ಸ್ಟು ಸ್ವಲ್ಪ ಕಾಲಾವಕಾಶ ಕೇಳಿದರೆ ಮಾಡಿಕೊಡ್ತಾರೆ ಅಂತ ಅಂದರು. ಇಷ್ಟಕ್ಕೂ ಈ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ವೇಮಗಲ್ ಹೋಬಳಿಯ ಸಿಟಿ ಹೊಸೂರು ಗ್ರಾಮದ ಕಾಂಗ್ರೆಸ್ ನಾಯಕ ಮುರಳಿಗೌಡ ಅವರು ಈ ಒಂದು ಗಂಭೀರ ಸ್ವರೂಪದ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಈ ಒಂದು ಸಿಟಿ ಹೊಸೂರು ಗ್ರಾಮದ ಪಕ್ಕದಲ್ಲಿ ಬರತಕ್ಕಂತ ಒಂದು ಬೈರನಹಳ್ಳಿ ಕೆರೆ ಅಭಿವೃದ್ಧಿ ವಿಚಾರವಾಗಿ ಕೇವಲ 20 ಲಕ್ಷದಲ್ಲಿ ಮಾಡಬಹುದಾದಂತಹ ಒಂದು ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನ ಬರೋಬ್ಬರಿ 3 ಕೋಟಿ 20 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಈ ಒಂದು ವಿಭಾಗದಲ್ಲಿ ಎಲ್ಲೊಂದ್ ಕಡೆ ಭ್ರಷ್ಟಾಚಾರದ ಒಂದು ವಾಸನೆ ಬರ್ತಾ ಇದೆ. ಕೇವಲ 20 ಲಕ್ಷ ಇದ್ರೆ ಸಾಕು ಈ ಒಂದು ಕೆರೆಯನ್ನ ವಿವಿಧ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ಅಭಿವೃದ್ಧಿಯನ್ನ ಮಾಡಬಹುದಾಗಿದೆ. ಆದ್ರೆ ಈ ಒಂದು ಕೆರೆ ಅಭಿವೃದ್ಧಿ ವಿಚಾರವಾಗಿ ಬಹಳಷ್ಟು ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಜೊತೆಗೆ ಈ ಹಿಂದೆ ಅಂದ್ರೆ ಕಳೆದ ಒಂದು 4-5 ತಿಂಗಳ ಹಿಂದೆ ಆರಂಭವಾದಂತಹ ಅಂದ್ರೆ ಚಂಜಿಮನೆ ಗ್ರಾಮದಿಂದ ಈ ಒಂದು ಬೈರನಹಳ್ಳಿ ಗ್ರಾಮದವರೆಗೂ ಆರಂಭವಾದಂತಹ ರಸ್ತೆ ಕಾಮಗಾರಿಗೆ ಶಾಸಕರು ಮತ್ತು MLC ಅವರು ಪೂಜೆಯನ್ನ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಕಾಮಗಾರಿ ಆರಂಭವಾಗಿಲ್ಲ. ಹಾಗಾಗಿನೇ ಎಲ್ಲ ಒಂದ್ ಕಡೆ ಶಾಸಕರು ತಮ್ಮ ಒಂದು ಗ್ರಾಮಗಳನ್ನ ನಿರ್ಲಕ್ಷ್ಯ ಅಂದ್ರೆ ತಮ್ಮ ಒಂದು ಗ್ರಾಮಗಳನ್ನ ಅಭಿವೃದ್ಧಿ ದೃಷ್ಟಿಯಿಂದ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಒಂದು ಗ್ರಾಮಕ್ಕೆ ಇದುವರೆಗೂ ಕೂಡ ನಯಾ ಪೈಸೆ ಒಂದು ದುಡ್ಡು ಕೂಡ ಕೊಟ್ಟಿಲ್ಲ. ಹಾಗಾಗಿನೇ ಸಾವಿರಾರು ಕೋಟಿ ಅನುದಾನ ಬಂದಿದೆ ಅಂತಕ್ಕಂಥ ಒಂದು ಮಾತನ್ನ ಶಾಸಕರು ಹೇಳ್ತಾರೆ. ಆದ್ರೆ ನಮ್ಮ ಗ್ರಾಮಕ್ಕೆ ಅಂತಂದ್ರೆ ಸಿಟಿ ಹೊಸೂರು ಗ್ರಾಮ ಜೊತೆಗೆ ಈ ಒಂದು ಬೈರನಹಳ್ಳಿ ಸುತ್ತಮುತ್ತಲ ಗ್ರಾಮಗಳಿಗೆ ನಯಾ ಪೈಸೆ ದುಡ್ಡು ಬಂದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಇದೀಗ ಮುರಳಿಗೌಡರು ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಕೆರೆ ಅಭಿವೃದ್ಧಿ ವಿಚಾರವಾಗಿ ಆ ಒಂದು ಗುತ್ತಿಗೆದಾರರನ್ನ ನಾವು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಮೇಲೆ ಅವರು ಒಂದು ಜಗಳಕ್ಕೆ ಬರ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತಾಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕ ಅಂದ್ರೆ ಕಿಸಾನ್ ವಿಭಾಗದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಮುರಳಿಗೌಡ ಅವರು ಕೋಲಾರ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ಅನುದಾನ ಬಂದಿದೆ ಅಂತಕ್ಕಂಥ ಮಾತನ್ನ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಹೇಳ್ತಾರೆ. ಜೊತೆಗೆ ತಮ್ಮ ಒಂದು ಆಡಳಿತದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಈ ಒಂದು ಬೈರನಹಳ್ಳಿ ಕೆರೆ ಅಭಿವೃದ್ಧಿ ಒಂದು ಕಾಮಗಾರಿ ಇದೆ ಕೇವಲ ಒಂದು 20 ಲಕ್ಷದಲ್ಲೇ ಮಾಡಬಹುದಾದಂತಹ ಒಂದು ಕಾಮಗಾರಿಗಳಿಗೆ ಈ ರೀತಿಯಾಗಿ ಒಂದು 3 ಕೋಟಿ 20 ಲಕ್ಷ ಒಂದು ವೆಚ್ಚಕ್ಕೆ ಏರಿಸಿದ್ದು ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕಾಮಗಾರಿಗಳನ್ನ MLC ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರ ಸಂಬಂಧಿಕರು ಮಾಡ್ತಾ ಇರ್ತಕ್ಕಂಥದ್ದು. ಅವರನ್ನ ನಾವು ಪ್ರಶ್ನೆಯನ್ನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಈ ಬಗ್ಗೆ ನಾವು ಖಂಡಿತ ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಇದೀಗ ಕಾಂಗ್ರೆಸ್ ನಾಯಕ ಮುರಳಿಗೌಡ ಅವರು ಮಾಡಿರ್ತಕ್ಕಂಥದ್ದು. ಇನ್ನು ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಈ ಒಂದು ಸಿಟಿ ಹೊಸೂರು ಗ್ರಾಮದಲ್ಲಿ ಕಳೆದ 4-5 ತಿಂಗಳ ಹಿಂದೆ ನಾಯಕರ ಮಧ್ಯೆ ಒಂದು ಗಲಾಟೆ ಕೂಡ ಆಗಿತ್ತು. ಶಾಸಕ ಕೊತ್ತೂರು ಮಂಜುನಾಥ್ ಅವರು ಈ ಒಂದು ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಒಂದು ಚಾಲನೆಯನ್ನು ಕೊಡ್ತಕ್ಕಂಥ ವೇಳೆಯಲ್ಲಿ ಇದೇ ಮುರಳಿಗೌಡ ಅವರು ಜೊತೆಗೆ ಅಲ್ಲಿರ್ತಕ್ಕಂಥ ಶಾಸಕರು ಮತ್ತೆ ಅಧಿಕಾರಿಗಳ ಮಧ್ಯೆ ಒಂದು ವಾಗ್ವಾದ ಕೂಡ ಆಗಿತ್ತು. ಈ ಒಂದು ರಸ್ತೆ ಕಾಮಗಾರಿಗೆ ಏನ್ ಚಾಲನೆ ಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸರ್ಕಾರವನ್ನು ತೋರಿಸಿ
ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಹಿಂದೆ ಮುರಳೀಗೌಡರು ಮಾಡಿದ್ರು. ಇದಕ್ಕೆ ಏನು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಬಹಳಷ್ಟು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿ ಅವರ ಮೇಲೆ ಒಂದು ಜಗಳವನ್ನ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಅದೇ ನಿಟ್ಟಿನಲ್ಲಿ ಇದೀಗ ಕಳೆದ 4-5 ತಿಂಗಳು ಕಳೆದ್ರು ಕೂಡ ತಮ್ಮ ಒಂದು ಗ್ರಾಮದ ರಸ್ತೆಯನ್ನ ಇನ್ನು ಕೂಡ ಡಾಂಬರೀಕರಣ ಮಾಡಿಲ್ಲ. ಜೊತೆಗೆ ಈ ಒಂದು ಬೈರನಹಳ್ಳಿ ಕೆರೆ ಅಭಿವೃದ್ಧಿ ಏನು ಕಾಮಗಾರಿಗಳಾಗ್ತಾ ಇದೆ, ಅದು ಬಹಳಷ್ಟು ಒಂದು ದುಪ್ಪಟ್ಟು ವೆಚ್ಚದಲ್ಲಿ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಎಲ್ಲ ಒಂದ್ ಕಡೆ ಈ ಒಂದು ಏನು ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಒಂದು ಭ್ರಷ್ಟಾಚಾರ ಕೂಡ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಸಾವಿರಾರು ಕೋಟಿ ಅನುದಾನವನ್ನ ಬರ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಶಾಸಕರು ಕೊಡ್ತಾರೆ ಬಿಟ್ರೆ ತಮ್ಮ ಒಂದು ಗ್ರಾಮಗಳಿಗೆ ನಯ ಪೈಸೆ ಅಭಿವೃದ್ಧಿಗೆ ಒಂದು ಹಣ ಕೂಡ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಇದೀಗ ಖುದ್ದು ಕಾಂಗ್ರೆಸ್ ನಾಯಕರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಆದ್ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಬಹಳಷ್ಟು ಹಿಂದೆ ಉಳಿದಿದೆ ಅಂತಕ್ಕಂಥ ಒಂದು ಆರೋಪಗಳನ್ನ ಪ್ರತಿನಿತ್ಯ ವಿಪಕ್ಷ ನಾಯಕರು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಪುಷ್ಟಿ ಕೊಡುವಂತೆ ಇದೀಗ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವಿಭಾಗದ ಒಂದು ಏನು ಕಿಸಾನ್ ವಿಭಾಗದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಮುರಳೀಗೌಡ ಅವರು ತಮ್ಮ ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ ಇದೀಗ ಬಹಳಷ್ಟು ಒಂದು ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಸಾವಿರಾರು ಕೋಟಿ ಅನುದಾನ ತಮ್ಮ ಒಂದು ಕ್ಷೇತ್ರಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ. ಆದ್ರೆ ನಮ್ಮ ಒಂದು ಗ್ರಾಮಕ್ಕೆ ಅಭಿವೃದ್ಧಿ ಕಾಮಗಾರಿಗಳು ಯಾವುದು ಕೂಡ ಬಂದಿಲ್ಲ. ಜೊತೆಗೆ ತಮ್ಮ ಒಂದು ಗ್ರಾಮದಲ್ಲಿ ಆಗ್ತಾ ಇರ್ತಕ್ಕಂಥ ಕೆರೆ ಅಭಿವೃದ್ಧಿ ಕಾಮಗಾರಿ ಬಹಳಷ್ಟು ಒಂದು ಭ್ರಷ್ಟಾಚಾರದಿಂದ ಕೂಡಿದೆ ಅಂತಕ್ಕಂಥ ಒಂದು ಆರೋಪವನ್ನು ಇದೀಗ ಕಾಂಗ್ರೆಸ್ ನಾಯಕರು ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.